ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 46ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 46. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ. ಅನುವಾದ: ಯೋಗಿಯು ತಪಸ್ವಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ, ಶಾಸ್ತ್ರಜ್ಞಾನಿಗಳಿಗಿಂತಲೂ ಶ್ರೇಷ್ಠನೆಂದು ತಿಳಿಯಲಾಗಿದೆ, ಮತ್ತು ಸಕಾಮ ಕರ್ಮ ಮಾಡುವವರಿಗಿಂತಲೂ ಸಹ ಯೋಗಿಯು ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಹೇ ಅರ್ಜುನ, ನೀನು ಯೋಗಿಯಾಗು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯೋಗಭ್ರಷ್ಟನ ಗತಿಯ ವಿಷಯವನ್ನ ಈಗ ಮುಗಿಸಿ ಭಗವಂತ ಯೋಗಿಯ ಮಹಿಮೆಯನ್ನ ಹೇಳ್ತಾ ಅರ್ಜುನನಿಗೂ ಕೂಡ ನೀನು ಯೋಗಿಯಾಗು ಅಂತನ್ಬಿಟ್ಟು ಆಜ್ಞೆಯನ್ನ ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯೋಗಿ ತಪಸ್ವಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ, ಶಾಸ್ತ್ರಜ್ಞಾನಿಗಳಿಗಿಂತಲೂ ಕೂಡ ಶ್ರೇಷ್ಠನಾಗಿದ್ದಾನೆ, ಮತ್ತೆ ಸಕಾಮ ಕರ್ಮ ಮಾಡ್ತಾರಲ್ಲ ಅಂಥವರಿಗಿಂತಲೂ ಕೂಡ ಯೋಗಿ ಶ್ರೇಷ್ಠನಾಗಿದ್ದಾನೆ. ಅದಕ್ಕೋಸ್ಕರ ಹೇ ಅರ್ಜುನ, ನೀನು ಕೂಡ ಯೋಗಿಯಾಗು ಅಂತನ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎಲ್ಲರಿಗಿಂತ ಯೋಗಿ ಶ್ರೇಷ್ಠ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ತಪಸ್ವಿ ಅನ್ನುವಂತಹ ಶಬ್ದ ಯಾರ ವಾಚಕವಾಗಿ ಇಲ್ಲಿದೆ ಅಂತನ್ಬಿಟ್ಟು ಹೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಸಕಾಮ ಭಾವದಿಂದ, ಅಂದ್ರೆ ಏನೋ ತನಗೇನೋ ಒಂದು ಕಾಮನೆ ಇರುತ್ತೆ, ಅದನ್ನ ಪೂರ್ತಿ ಮಾಡ್ಕೊಳ್ಬೇಕು ಅನ್ನುವಂಥ ಭಾವನೆಯಿಂದ ಧರ್ಮ ಪಾಲನೆಗೋಸ್ಕರ ಇಂದ್ರಿಯ ಸಂಯಮ ಪೂರ್ವಕ ಕ್ರಿಯೆಗಳನ್ನ ಅಥವಾ ವಿಷಯ ಭೋಗಗಳ ತ್ಯಾಗವನ್ನ ಮಾಡಿ, ಅಂದ್ರೆ ಏನು, ತನ್ನ ಇಂದ್ರಿಯಗಳನ್ನ ಆದಷ್ಟು ಹತೋಟಿಯಲ್ಲಿ ಇಟ್ಕೊಂಡು ವಿಷಯ ಭೋಗಗಳನ್ನ ತ್ಯಾಗ ಮಾಡಿ ಇಂದ್ರಿಯಗಳು ಮತ್ತೆ ಶರೀರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಷ್ಟಗಳನ್ನ ಸಹಿಸ್ಕೊಳ್ಳೋದಿದೆಯಲ್ಲ, ಅದು ತಪ ಅಂತ ಅನ್ನೋದು. ಮತ್ತು ಅದನ್ನ ಆಚರಿಸ್ತಾನಲ್ಲ ಅವನನ್ನ ಇಲ್ಲಿ ತಪಸ್ವಿ ಅಂತ ಹೇಳೋದು. ಈಗ ನಾನು ತಪಸ್ ಮಾಡ್ತಾ ಇದ್ದೀನಿ ಅಂದ್ರೆ ಹೋಗಿ ಕಣ್ಮುಚ್ಕೊಂಡು ಎಲ್ಲೋ ಒಂದ್ ಕಡೆ ಹೋಗಿ ಕೂತ್ಕೊಂಡು ಮಾಡೋದು, ಅದು ಒಂದೇ ತಪಸ್ಸಲ್ಲ. ಈಗ ನಾವು ಪ್ರತಿ ಏಕಾದಶಿಗೆ ಉಪವಾಸವನ್ನ ಮಾಡ್ತೀವಿ, ಅಥವಾ ನಾನು ಏನಾದ್ರೂ ಒಂದು, ಇದು ಭಗವದ್ಗೀತೆನೇ ಆಗಿರಬಹುದು, ಪ್ರತಿನಿತ್ಯ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಕೇಳ್ತೀನಿ ಅಂತ ನಾವು ಅನ್ಕೊಳ್ತೀವಲ್ವಾ, ಮತ್ತು ಅದನ್ನ ಹಾಗೆ ಮಾಡ್ತೀವಲ್ವಾ, ಪ್ರತಿನಿತ್ಯ ಎದ್ದು 5 ಗಂಟೆಗೆ ಅದನ್ನ ಕೇಳೋದು, ಅದು ಕೂಡ ತಪಸ್ಸೇನೆ. ಯಾಕೆ, ಅಲ್ಲಿ ನಮ್ಗೆ ನಿದ್ದೆ ಬರ್ತಾ ಇದ್ರು ಕೂಡ 5 ಗಂಟೆ ಕೇಳಬೇಕು ಅನ್ನೋ ಕಾರಣದಿಂದ ಎದ್ದು ಅದೇ ಸಮಯಕ್ಕೆ ಕೂತ್ಕೊಂಡು ಕೇಳೋದು ನಮ್ಮ ಇಂದ್ರಿಯಗಳಿಗೆ ಮತ್ತೆ ಶರೀರಕ್ಕೆ ಸ್ವಲ್ಪ ಕಷ್ಟವನ್ನ ಕೊಟ್ಟ ಹಾಗೆ ಅಲ್ವಾ. ಆ ರೀತಿ ಕಷ್ಟಗಳನ್ನ ಸಹಿಸ್ಕೊಳ್ತಾ ಮಾಡೋದು. ಈಗ ಏಕಾದಶಿ ಅಥವಾ ಯಾವುದಾದ್ರೂ ಒಂದು ದಿವಸ ನಾವು ಉಪವಾಸ ಮಾಡಬೇಕು ಅನ್ಕೊಂಡಾಗ ನನ್ನ ಇಂದ್ರಿಯಗಳಿಗೆ ಇಷ್ಟವಾಗಿರೋದು ನನ್ನ ಕಣ್ಮುಂದೆ ಬಂದರೂ ಕೂಡ ನಾನು ತಿಂದೇ ಇರ್ತೀನಿ ಅಲ್ವಾ. ಅದರಿಂದ ಮತ್ತೆ ಹೊಟ್ಟೆ ಹಸಿತಾ ಇದ್ರು ಕೂಡ ಅದನ್ನ ತಡ್ಕೊಳ್ತೀನಿ. ಅದರಿಂದ ಏನಾಯ್ತು, ಇಂದ್ರಿಯಗಳಿಗೆ ಮತ್ತೆ ಶರೀರಗಳಿಗೆ ಕಷ್ಟ ಆಯ್ತು. ಅದನ್ನ ಸಹಿಸ್ಕೊಳ್ಳೋದು, ಆ ಇಂದ್ರಿಯಗಳಿಗೆ ಮತ್ತೆ ಶರೀರಕ್ಕೆ ಕಷ್ಟಗಳು ಆಗೋದನ್ನ ಸಹಿಸ್ಕೊಳ್ಳೋದನ್ನ ತಪ ಅಂತ ಹೇಳೋದು. ಅದನ್ನ ಯಾರು ಆಚರಣೆ ಮಾಡ್ತಾನೋ ಅವನನ್ನ ತಪಸ್ವಿ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಜ್ಞಾನಿ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಇಲ್ಲಿ ಜ್ಞಾನಿ ಅನ್ನೋದು ಭಗವತ್ ಪ್ರಾಪ್ತಿಯಾಗಿರುವಂಥ ತತ್ವಜ್ಞಾನಿ ಪುರುಷನ ವಾಚಕವಾಗಿ ಇಲ್ಲ, ಮತ್ತೆ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಜ್ಞಾನಯೋಗದ ಸಾಧನೆ ಮಾಡ್ತಾ ಇರ್ತಾನಲ್ಲ ಅಂಥ ಜ್ಞಾನ ಯೋಗಿಯ ವಾಚಕವಾಗೂ ಅಲ್ಲ. ಇಲ್ಲಿ ಜ್ಞಾನಿ ಅನ್ನೋದು ಕೇವಲ ಶಾಸ್ತ್ರಗಳನ್ನ ಮತ್ತೆ ಆಚಾರ್ಯರ ಉಪದೇಶಗಳನ್ನ ತಿಳ್ಕೊಂಡಿರುವಂತಹ ಶಾಸ್ತ್ರಜ್ಞನ ಬಗ್ಗೆ ಹೇಳ್ತಾ ಇರುವಂಥದ್ದು. ಇಲ್ಲಿ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ, ಆಚಾರ್ಯರು ಏನು ಉಪದೇಶಗಳನ್ನ ಹೇಳಿರ್ತಾರೋ ಅದನ್ನೆಲ್ಲ ತಿಳ್ಕೊಂಡಿರ್ತಾನಲ್ಲ ಅಂತ ಶಾಸ್ತ್ರಜ್ಞನನ್ನ ಜ್ಞಾನಿ ಅಂತ ಕರೆದಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಕರ್ಮಿ ಅಂತಂದ್ರೆ ಅರ್ಥ ಏನು ಅಂತ, ಯಾರನ್ನ ಕರ್ಮಿ ಅಂತ ಕರೀತಾರೆ ಅಂತ ನಾವು ತಿಳ್ಕೋಬೇಕು ಅನ್ನೋದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಯಜ್ಞ, ದಾನ, ಪೂಜೆ, ಸೇವೆ ಈ ರೀತಿಯ ಶಾಸ್ತ್ರವಿಹಿತ ಶುಭ ಕರ್ಮಗಳನ್ನ ಪತ್ನಿ, ಪುತ್ರ, ಧನ ಮತ್ತೆ ಸ್ವರ್ಗಾದಿಗಳ ಪ್ರಾಪ್ತಿಗೋಸ್ಕರ, ನನಗೆ ಒಳ್ಳೆ ಹೆಂಡತಿ ಬೇಕು, ನನಗೆ ಮಕ್ಕಳು ಬೇಕು, ನನಗೆ ಹಣ ಬೇಕು, ನನಗೆ ಸ್ವರ್ಗಾದಿ ಲೋಕಗಳು ಬೇಕು, ಅದನ್ನ ಪಡ್ಕೊಳ್ಬೇಕು ಅನ್ನುವಂಥ ಸಕಾಮ ಭಾವದಿಂದ ಮಾಡುವಂಥವರ ಹೆಸರನ್ನ ಇಲ್ಲಿ ಕರ್ಮಿ ಅಂತ ಹೇಳಿರುವಂಥದ್ದು.
ಈಗ ನಾವೆಲ್ಲ ಕರ್ಮಿಗಳೇ ಅಲ್ವಾ? ನನಗೆ ಒಳ್ಳೆ ಮಕ್ಳು ಬೇಕು, ನನಗೆ ಹೆಸರು ಬೇಕು, ನನಗೆ ಆ ಲೋಕ ಬೇಕು, ಈ ಲೋಕ ಬೇಕು ಅಂತ ಇನ್ನೂ ಆಸೆಗಳನ್ನ ಇಟ್ಕೊಂಡಿದೀವಿ. ಸೊ, ಆ ರೀತಿ ಯಾರು ಆಸೆಗಳನ್ನ ಇಟ್ಕೊಂಡು ಅದನ್ನ ಪಡ್ಕೊಳ್ಬೇಕು ಅನ್ನುವಂಥ ಸಕಾಮ ಭಾವದಿಂದ ಕೆಲಸ ಮಾಡ್ತಾರೋ, ಅವರನ್ನ ಕರ್ಮಿಗಳು ಅಂತ ಹೇಳಿರೋದು ಅಂತ ಇದರ ಅರ್ಥ. ಸೊ, ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.